ನಮಸ್ಕಾರ ವೀಕ್ಷಕರೇ. ಚೀನಾಗೆ ವಾರ್ನಿಂಗ್ ಕೊಟ್ಟ ಅಮೆರಿಕ ಅಂತ ಹೇಳ್ಬೋದು. ಅದು ಯಾಕೆ ಅಂದರೆ ಅರುಣಾಚಲ್ ಪ್ರದೇಶ್ಗೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಹೋಗಿರ್ತಾರೆ. ಏನಕ್ಕೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೇಲಾ ಟನಲನ್ನು ಓಪನ್ ಮಾಡೋದಕ್ಕೆ. ಈ ಪದೇ ಪದೇ ಅರುಣಾಚಲ್ ಪ್ರದೇಶನ ತನ್ನದು ಅಂತ ಹೇಳ್ಕೊಳ್ಳುವಂಥ ಚೀನಾ ಮತ್ತೆ ಯಾವಾಗ ನರೇಂದ್ರ ಮೋದಿ ಅವರು ಹೋಗ್ತಾರೋ ಅವ್ರು ಇವಾಗ ಇರೋದಕ್ಕಾಗೋದಿಲ್ಲ. ಅವರು ಫಸ್ಟು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅರುಣಾಚಲ್ ಪ್ರದೇಶ್ ಚೀನಾಗೆ ಸೇರಿದ್ದು, ಯಾವುದಾದ್ರೂ ಭಾರತದ ಮುಖ್ಯಸ್ಥರು ಅಥವಾ ರಾಜಕಾರಣಿಗಳು ಹೋಗ್ಬೇಕಂದ್ರೆ ಚೀನಾದ ಪರ್ಮಿಷನನ್ನು ತೆಗೆದುಕೋಬೇಕಂತ. ಆದರೆ ಭಾರತ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದಾದ ನಂತರ ಇತ್ತೀಚೆಗೆ ಚೀನಾ ಆರ್ಮಿಯವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅರುಣಾಚಲ್ ಪ್ರದೇಶನ ಡೆವಲಪ್ ಮಾಡೋದಕ್ಕೆ ಭಾರತ ಹತ್ರ ಯಾವುದೇ ರೀತಿಯಾದ ರೈಟ್ಸ್ ಇಲ್ಲ, ಅದು ಚೀನಾಗೆ ಸೇರಿದ್ದು ಅಂತ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ದೇಶಗಳು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಆದರೆ ಈಗ ಅಮೆರಿಕ ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಇತ್ತೀಚೆಗೆ ಅಮೆರಿಕದ ಸ್ಪೋಕ್ಸ್ ಪರ್ಸನ್ ಒಬ್ಬರು ಅರುಣಾಚಲ್ ಪ್ರದೇಶ್ ಭಾರತಕ್ಕೆ ಸೇರಿದ್ದು, ಅಲ್ಲಿ ಏನೇ ಇದಾಗಬೇಕಂದ್ರೂ ಕೂಡ ಡೆವಲಪ್ಮೆಂಟ್ ಆಗಬೇಕಂದ್ರೂ ಕೂಡ ಅದು ಭಾರತಕ್ಕೆ ಬಿಟ್ಟಿದ್ದು ಅಂತ ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮೂಲಕ ಅಮೆರಿಕ ಭಾರತ ಚೀನಾ ಅಂತ ಏನಾದರೂ ಬಂತು ಅಂದರೆ ಖಂಡಿತವಾಗಿಯೂ ಭಾರತದ ಕಡೆ ಇರುತ್ತೆ ಅಂತ ಬಿಟ್ಟು ಒಂದು ಮೆಸೇಜನ್ನು ಪಾಸ್ ಮಾಡ್ದಂಗಾಗಿದೆ. ಅಮೆರಿಕದ ಮ್ಯಾಪನ್ನು ನೋಡ್ಕೊಳ್ಳೋದಾದರೆ, ಅಂದರೆ ಅಮೆರಿಕ ಪ್ರಕಾರ ವರ್ಲ್ಡ್ ಮ್ಯಾಪನ್ನು ನೋಡ್ಕೊಳ್ಳೋದಾದರೆ ನಮ್ಮ ಭಾರತದ ಅರುಣಾಚಲ್ ಪ್ರದೇಶನ ಅವರು ಭಾರತಕ್ಕೆ ಸೇರಿಸಿದ್ದಾರೆ. ಆದರೆ ಈ ಜಮ್ಮು ಕಾಶ್ಮೀರಲ್ಲಿ ಏನು POK ಇದೆಯೋ ಅದನ್ನ ಏನು ಮಾಡಿದ್ದಾರೆ ಅಂದರೆ ಡಿಸ್ಪ್ಯೂಟೆಡ್ ಏರಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ಅರುಣಾಚಲ್ ಪ್ರದೇಶ್ ನಮಗೆ ಸೇರಿದ್ದು, ಅಕ್ಷಯ್ ಚೀನ್ ಈಗ ಸದ್ಯಕ್ಕೆ ಚೀನಾ ಅವರ ಕೈವಶದಲ್ಲಿದೆ. ಅದನ್ನು ಕೂಡ ಅಮೆರಿಕ ಇವಾಗ ನಮ್ಮ ಕಡೆ ಇರಬೇಕಾದ್ರೆ ಅಕ್ಷಯ್ ಚೀನನ್ನು ಕೂಡ ನಮಗೆ ಸೇರಿಸಬೇಕಲ್ವಾ ಅಂತ ಬಿಟ್ಟು ಹಲವಾರು ಜನ ಟ್ವಿಟರಲ್ಲಿ ಒಂದು ಟ್ರೆಂಡನ್ನು ಶುರು ಮಾಡಿದ್ದಾರೆ. ಅರುಣಾಚಲ್ ಪ್ರದೇಶ್ ಇವಾಗ ನಮ್ದಂತ ಹೇಳ್ತಿದ್ದೀರಲ್ವಾ ಭಾರತಕ್ಕೆ ಸೇರಿದ್ದು ಅಂತ. ಅದೇ ರೀತಿ ನೀವು ಯಾಕೆ ಅಕ್ಷಯ್ ಚೀನ್ನ ಭಾರತಕ್ಕೆ ಸೇರಿದ್ದು ಅಂತ ಅಫಿಷಿಯಲ್ ಆಗಿ ಹೇಳೋದಿಲ್ಲ? ಈಗಲೂ ಕೂಡ ಅದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಅಮೆರಿಕದ ವರ್ಲ್ಡ್ ಮ್ಯಾಪಲ್ಲಿ ಇಟ್ಕೊಂಡಿದ್ದಾರೆ. ಸೊ ಎಲ್ಲ ಜನ ಏನು ಕೇಳ್ತಿದ್ದಾರೆ ಅಂದರೆ ಅಮೆರಿಕ ಈ ರೀತಿ ಏನಾದರೂ ಅಕ್ಷಯ್ ಚೀನನ್ನು ಕೂಡ ಭಾರತಕ್ಕೆ ಸೇರಿಸಿ ನ್ಯೂ ಮ್ಯಾಪನ್ನು ರಿಲೀಸ್ ಮಾಡಿದ್ರೆ ಭಾರತಕ್ಕೆ ಸಪೋರ್ಟ್ ಕೊಟ್ಟಂಗಿರುತ್ತೆ. ಈಗ ಸದ್ಯಕ್ಕೆ ಅದು ಚೀನಾ ಅವರ ಕೈವಶದಲ್ಲಿದ್ದರೂ ಕೂಡ ಒಂದಲ್ಲ ಒಂದು ದಿನ ಅದನ್ನು ಭಾರತ ಮತ್ತೆ ವಶಪಡಿಸ್ಕೊಳ್ಳುತ್ತೆ. ಅಲ್ಲಿ ಮತ್ತೆ ನಮ್ಮ ಭಾರತದ ತ್ರಿವರ್ಣ ಧ್ವಜ ಆರುತ್ತೆ ಅಂತ ಹೇಳ್ಬಿಟ್ಟು ಹಲವಾರು ಜನ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಅಮೆರಿಕನ ಯಾವತ್ತೂ ಕೂಡ ನಂಬಕ್ಕಾಗಲ್ಲ. ಯಾಕೆ ಅಂದರೆ ಚೀನಾನ ನಾವು ನರಿ ಅಂದರೆ ಅಮೆರಿಕ ಗುಳ್ಳೆ ನರಿ ಅಂತ ಹೇಳ್ಬೋದು. ಅಮೆರಿಕ ಡಬಲ್ ಸ್ಟ್ಯಾಂಡರ್ಡ್. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಪಣ್ಣು ವಿಚಾರದಲ್ಲಿ ಇವಾಗ ನೋಡಿ, ಬ್ರಿಟನ್ನಲ್ಲಿ ಖಲಿಸ್ತಾನಿ ಮೂವ್ಮೆಂಟ್ ಏನಾಗ್ತಿದೆಯೋ ಅದನ್ನು ಬ್ರಿಟನ್ ಸರ್ಕಾರ ತಡೆಯೋದಕ್ಕೆ ಟ್ರೈ ಮಾಡ್ತಿದೆ. ಇತ್ತೀಚೆಗೆ ರಿಷಿ ಸುನಕ್ ಅವರು ಕೂಡ ಸರಿಸುಮಾರು 100ಕ್ಕೂ ಹೆಚ್ಚು ಖಲಿಸ್ತಾನಿ ಟೆರರಿಸ್ಟ್ಗಳು ಯಾರು ಇರ್ತಾರೋ ಅವರ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿರ್ತಾರೆ. ಆದರೆ ಅಮೆರಿಕ ಏನು ಮಾಡ್ತಿರುತ್ತೆ ಅಂದರೆ ಈ ಪಣ್ಣುಗೂ ಕೂಡ ಸಪೋರ್ಟ್ ಮಾಡ್ತಿರುತ್ತೆ, ಮತ್ತು ಪಣ್ಣುನ ಪ್ರೊಟೆಸ್ಟ್ ಮಾಡ್ತಿರ್ತಾರೆ, ಸೇವ್ ಮಾಡ್ತಿರ್ತಾರೆ. ಹಿಂಗೆ ನಮ್ಮವರು ಯಾರೋ ಒಂದು ಅವ್ರು ಹೇಳ್ತಿರೋರ ಪ್ರಕಾರ ಅವ್ರನ್ನ ಶೂಟ್ ಮಾಡೋಕೆ ಹೋಗಿರ್ತಾರೆ ಅಥವಾ ಯಾವುದೋ ಒಂದು ಡೀಲ್ ಕೊಡೋಕೆ ಹೋಗಿರ್ತಾರೆ. ಈಗ ಸದ್ಯಕ್ಕೆ ಅವ್ರನ್ನೂ ಕೂಡ ಅಮೆರಿಕ ಅರೆಸ್ಟ್ ಮಾಡಿದೆ. ಮತ್ತು ಹಲವಾರು ಮೀಟಿಂಗ್ಗಳಲ್ಲೂ ಕೂಡ ಪದೇ ಪದೇ ಹೇಳ್ತಿರುತ್ತೆ, ಭಾರತ ಅಮೆರಿಕದ ಒಂದು ಪ್ರಜೆಯನ್ನು ಸಾಯಿಸೋದಕ್ಕೆ ಒಂದು ಡೀಲನ್ನು ಒಪ್ಪಿಸಿತ್ತು ಅಂತ ಬಿಟ್ಟು ಹಲವಾರು ಬಾರಿ ಆರೋಪವನ್ನು ಮಾಡ್ತಿದೆ. ಸೊ ಇಲ್ಲಿ ನೋಡಿದ್ರೆ ಈ ವಿಚಾರದಲ್ಲಿ ಖಲಿಸ್ತಾನಿ ಟೆರರಿಸ್ಟ್ ಮೂವ್ಮೆಂಟಲ್ಲಿ ಭಾರತದ ಅಪೋಸಿಟ್ ಇದೆ ಅಮೆರಿಕ. ಇನ್ನೊಂದು ಕಡೆ ನೋಡ್ಕೊಳ್ಳೋದಾದರೆ ಚೀನಾದ ವಿಚಾರದಲ್ಲಿ ಭಾರತದ ಪರ ಇದೆ. ಅಂದರೆ ಸಿಂಪಲ್, ಅಮೆರಿಕ ತನ್ನ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಯಾವ ದೇಶದ ಜೊತೆ ಸ್ನೇಹವನ್ನಾದರೂ ಕೂಡ ಮಾಡುತ್ತೆ ಅಂತ. ಆದರೆ ನಾವಿಲ್ಲಿ ಅಮೆರಿಕನ ನಂಬಕ್ಕಾಗಲ್ಲ. ಇನ್ ಕೇಸ್ ಚೀನಾ ಭಾರತ ಅಂತ ಏನಾದರೂ ಬಂತು ಅಂದರೂ ಕೂಡ ಅವಾಗ ಅಮೆರಿಕ ಅವರು ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಅಮೆರಿಕಾಗೆ ಚೀನಾಗಿಂತ ಇವಾಗ ಭಾರತ ತುಂಬ ಅಗತ್ಯತೆ ಇದೆ. ಯಾಕೆ ಅಂದರೆ ಚೀನಾಗೂ ಮತ್ತು ಅಮೆರಿಕಾಗೂ ಕೂಡ ಯುದ್ಧ ಆಗುವಂಥ ಚಾನ್ಸ್ ಇದೆ, ಭಾರತಕ್ಕೂ ಮತ್ತು ಚೀನಾಗೂ ಕೂಡ ಯುದ್ಧ ಆಗುವಂಥ ಚಾನ್ಸ್ ಇದೆ. ಇನ್ನೊಂದು ಕಡೆ ನೋಡ್ಕೊಳ್ಳೋದಾದರೆ ಚೀನಾ ಪದೇ ಪದೇ ಯಾಕೆ ಈ ರೀತಿ ಕಿರಿಕಗಳನ್ನು ತೆಗೆದಿದೆ ಅಂದರೆ ಈ ತವಾಂಗ್ ಪ್ರಾಂತ್ಯ ತುಂಬ ಇಂಪಾರ್ಟೆಂಟ್. ಈ ಟಿಬೆಟ್ ಜನಗಳು ಏನಿದ್ದಾರೋ ಅವ್ರಿಗೆ ಪವಿತ್ರವಾದ ಸ್ಥಳ ಈ ತವಾಂಗ್ ಪ್ರಾಂತ್ಯದಲ್ಲಿದೆ. ಎರಡನೇ ದೊಡ್ಡ ಬೌದ್ಧ ಧರ್ಮದ ದೇವಸ್ಥಾನ ಈ ತವಾಂಗ್ ಪ್ರಾಂತ್ಯದಲ್ಲಿದೆ. ಸೊ ಅದಕ್ಕೋಸ್ಕರ ಹೇಗಾದರೂ ಮಾಡಿ ವಶಪಡಿಸ್ಕೋಬೇಕು. ಇದನ್ನು ಮೊದಲು 1962ರ ಯುದ್ಧದ ಸಮಯದಲ್ಲಿ ವಶಪಡಿಸ್ಕೊಂಡಿರ್ತಾರೆ ಚೀನಾ ಅವರು. ಅದಾದ ನಂತರ ಕೆಲವು ಕಾರಣಾಂತರಗಳಿಂದ ಈ ತವಾಂಗ್ ಪ್ರಾಂತ್ಯ ಮತ್ತೆ ಭಾರತಕ್ಕೆ ಬರುತ್ತೆ. ಸೊ ಏನು ಈ ಸೇಲಾ ಟನಲ್ ಓಪನ್ ಮಾಡಿದೀವೋ ಹಿಂದೆ ಮಿಸ್ಟೇಕ್ ಆಗಿರೋದೇ ಮತ್ತೆ ರಿಪೀಟ್ ಆಗಬಾರ್ದು ಅಂತ ಕೇಂದ್ರ ಸರ್ಕಾರ ಸದ್ಯಕ್ಕೆ ಪ್ಲ್ಯಾನ್ ಮಾಡಿ ಸೇನೆಯನ್ನು ನಿಯೋಜನೆ ಮಾಡೋದಕ್ಕೆ ಏನೇನು ಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದೆ. ಮತ್ತು ಸರಿಸುಮಾರು 10,000 ಸೈನಿಕರನ್ನು ಈಗಲೂ ಕೂಡ ಹೆಚ್ಚು ಮಾಡಿದ್ದಾರೆ. ಭಾರತ ಮತ್ತು ಚೀನಾ ಗಡಿಯಲ್ಲಿ ಗಸ್ತು ತಿರುಗೋದಕ್ಕೆ ಹೆಚ್ಚು ಮಾಡಿದ್ದಾರೆ. ಅದರಲ್ಲೂ ಕೂಡ ಈ 10,000 ಸೈನಿಕರು ಏನಿದ್ರು ಅವರು ಸ್ಪೆಷಲೈಸ್ಡ್ ಯೋಧರು ಅಂತ ಹೇಳ್ಬೋದು. ಯಾಕಂದರೆ ಹೈ ಆಟಿಟ್ಯೂಡಲ್ಲಿ ವಾರ್ ಮಾಡಿ ಅಭ್ಯಾಸ ಇರಬೇಕು. ಇವಾಗ ಚೀನಾ ಜೊತೆ ಓಡಾಡಬೇಕಂದ್ರೆ ಬೆಟ್ಟಗಳ ಮೇಲೆ, ಹಿಮಾಲಯಗಳ ಮೇಲೆ ಯುದ್ಧ ಮಾಡಿ ಪ್ರಾಕ್ಟೀಸ್ ಇರಬೇಕು ಅಂತ 10,000 ಯೋಧರನ್ನು ಈಗ ಸದ್ಯಕ್ಕೆ ನಿಯೋಜನೆ ಮಾಡಿದ್ದಾರೆ. ಇಷ್ಟು ದಿನ ಚೀನಾ ಏನು ಹೇಳಿದ್ರು ಕೂಡ ಭಾರತ ಸೈಲೆಂಟ್ ಆಗಿರ್ತಿತ್ತು. ಆದರೆ ಈಗ ಭಾರತ ಅಂದರೆ ಇನ್ನು ನಾವು ಕೂಡ ಸುಮ್ಮನೆ ಕಿರಿಕನ್ನು ತೆಗೆದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಚೀನಾಗೆ ಪದೇ ಪದೇ ವಾರ್ನಿಂಗನ್ನು ಕೊಡ್ತಿದೆ. ಏನೇ ಆಗಲಿ ಇನ್ನು 5 ರಿಂದ 10 ವರ್ಷದಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ.
ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಅಮೇರಿಕಾನ ನಂಬ್ಕೊಂಡು ನಾವು ಭಾರತ ಏನಾದರೂ ಮಾಡ್ಬೋದಾ? ಈಗ ಸದ್ಯಕ್ಕೆ ಅಮೇರಿಕಾ ಸಪೋರ್ಟ್ ಮಾಡ್ತಿದೆ, ಈ ಮುಂದೆ ಕೂಡ ಸಪೋರ್ಟ್ ಮಾಡೇ ಮಾಡುತ್ತೆ. ಆದರೆ ಅಮೇರಿಕಾನ ನಾವು ರಷ್ಯಾ ನಂಬದಾಗೆ ಅಮೇರಿಕಾನ ನಂಬೋದಾ? ನಿಮಗೇನು ಅನಿಸುತ್ತೆ? ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.